ಹಲೋ ಹಾಯ್ ನಮಸ್ಕಾರ, ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ನನ್ನ ಟ್ರಾವೆಲ್ನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾವು ಆರಾಮಾಗಿ ಟ್ರಾವೆಲ್ ಮಾಡಬೇಕು ಅಂದ್ರೆ ಇಂಪಾರ್ಟೆಂಟ್ ಆಗಿ ಬೇಕಾಗಿರೋದು ನಮ್ಮ ಗಾಡಿಗೆ ಡೀಸೆಲ್. ಅದು ಫುಲ್ ಆಗಿ ಹಾಕಿಸ್ಕೊಂಡು ನಾವು ಹೊರಟಿದ್ದೆ ನಮ್ಮ ಮನೆ ದೇವರು ತಿರುಪತಿ ವೆಂಕಟೇಶ್ವರನ ದರ್ಶನ ಮಾಡೋಕೆ. ನೋಡಿ, ಇಲ್ಲಿ ವೆಂಕಟೇಶ್ವರ ಮುಖದಾಗಿ ಈ ಬೆಟ್ಟದಲ್ಲಿ ಕಾಣುತ್ತೆ ಅಂತ ಅಂದ್ರೆ ನಮ್ಮ ವೆಂಕಟೇಶ್ವರ ಎಷ್ಟು ಪವರ್ಫುಲ್ ಅಂತ ಇದ್ರಲ್ಲೇ ಗೊತ್ತಾಗುತ್ತೆ. ನಾವೀಗ ತಿರುಪತಿಯಲ್ಲಿ ಇದೀವಿ. ತಿರುಪತಿಯಲ್ಲಿ ಇಸ್ಕಾನ್ ಟೆಂಪಲ್ ಇದೆ. ಇಸ್ಕಾನ್ ಅಂತ ಹೇಳಿದಾಗ್ಲೇ ನಿಮ್ಗೆ ಗೊತ್ತಾಗಿರುತ್ತೆ ಇದು ಶ್ರೀಕೃಷ್ಣನ ದೇವಸ್ಥಾನ ಅಂತ. ಈ ದೇವಸ್ಥಾನ ಬೆಳಗ್ಗೆ 4:15ಕ್ಕೆ ಮಂಗಳಾರತಿ ಮಾಡಿ ಓಪನ್ ಮಾಡಿದ್ರೆ ಮಧ್ಯಾಹ್ನ 1 ಗಂಟೆಗೆ ಕ್ಲೋಸ್ ಮಾಡ್ತಾರೆ. ಮತ್ತೆ ಸಂಜೆ 4 ಗಂಟೆಗೆ ಓಪನ್ ಮಾಡಿದ್ರೆ ರಾತ್ರಿ 8:30ಕ್ಕೆ ಕ್ಲೋಸ್ ಮಾಡ್ತಾರೆ. ಎಲ್ರಿಗೂ ಫ್ರೀ ದರ್ಶನ ಇರುತ್ತೆ. ತಿರುಪತಿಗೆ ಹೋದವರು ಮಿಸ್ ಮಾಡ್ದಲೇ ವಿಸಿಟ್ ಮಾಡಿ. ನಾವು ಇಸ್ಕಾನ್ ಟೆಂಪಲ್ ವಿಸಿಟ್ ಮಾಡ್ಕೊಂಡು ಹೊರಟಿದ್ದೆ ವೆಂಕಟೇಶ್ವರ ದರ್ಶನ ಮಾಡೋಕೆ. ನಮ್ ಬಾಸ್ ಇರೋದು ಬೆಟ್ಟದ ಮೇಲೆ. ಆ ಬೆಟ್ಟ ಹತ್ಬೇಕಾದ್ರೆ ಮೊದಲು ಸಿಗೋದೇ ಗರುಡದೇವ. ಅವ್ರನ್ನ ನೋಡ್ಕೊಂಡು ಬೆಟ್ಟ ಹತ್ತಕ್ ಸ್ಟಾರ್ಟ್ ಮಾಡ್ದು. ಕಾರಲ್ಲಿ ಬೆಟ್ಟ ಹತ್ತೋರಿಗೆ ಗಾಳಿ ಗೋಪುರ ಕಾಣಲ್ಲ, ಅದಕ್ಕೆ ಬೆಟ್ಟ ಹತ್ತಕ್ಕಿಂತ ಮುಂಚೆನೆ ಈ ಜಾಗದಲ್ಲಿ ಕಾಣುತ್ತೆ, ದರ್ಶನ ಮಾಡ್ಕೊಂಡ್ ಬಿಡಿ. ಇಲ್ಲಿ ಸ್ವಂತ ಕಾರಲ್ಲಿ ಬರೋರ್ಗೆ ಕಾರ್ ಮತ್ತು ನಾವು ತಗೊಂಡ್ ಬಂದಿರೋ ಬ್ಯಾಗ್ ಗಳನ್ನೆಲ್ಲ ಚೆಕ್ ಮಾಡ್ತಾರೆ. ಮತ್ತೆ ಇಲ್ಲಿ ಬೆಟ್ಟ ಹತ್ತೋಕೆ ಜೀಪ್ಗಳು ಮತ್ತು ಇಲ್ಲಿನ ಗವರ್ಮೆಂಟ್ ಬಸ್ಗಳು ಇದಾವೆ. ಇಲ್ಲ ಯಾವ್ದು ಬೇಡ, ನಾನು ನಡ್ಕೊಂಡು ತಿಮ್ಮಪ್ಪನ ದರ್ಶನ ಮಾಡ್ತೀನಿ ಅನ್ನೋರ್ಗೆ ಮೆಟ್ಟಲುಗಳು ಇದಾವೆ. ಮೆಟ್ಲುಗಳನ್ನ ಹತ್ತಿ ಬರೋರು ಗಾಳಿ ಗೋಪುರ, ಆಂಜನೇಯ ಸ್ವಾಮಿ ಎಲ್ಲಾ ದರ್ಶನ ಮಾಡ್ಕೊಂಡ್ ಬರ್ಬೋದು. ಇಲ್ಲಿ ಕಾರಲ್ಲಾಗ್ಲಿ ಕಾಲಲ್ಲಾಗ್ಲಿ ಬೆಟ್ಟ ಹತ್ತೋದು ಅಷ್ಟೊಂದು ಸುಲಭ ಅಲ್ಲ. ಯಾಕಂದ್ರೆ ಒಂದಲ್ಲ ಎರಡಲ್ಲ 7 ಬೆಟ್ಟ ಸುತ್ಕೊಂಡು ಹೋಗ್ಬೇಕು. ನಾವು ಆರಾಮಾಗಿ ಹೋಗಿ ತಿರುಮಲ ಸೇರ್ಬೇಕು ಅಂದ್ರೆ ಅದು ತಿಮ್ಮಪ್ಪನ ಅನುಗ್ರಹದಿಂದ ಮಾತ್ರ ಸಾಧ್ಯ. ಮೆಟ್ಟಲುಗಳನ್ನು ಹತ್ತಿ ಬರೋದು ಅಷ್ಟೇ. ಗಾಳಿ ಗೋಪುರದ ಹತ್ತಿರ ಬರೋ ಅಷ್ಟರಲ್ಲಿ ಎಷ್ಟು ಆಯಾಸ ಆಗಿರುತ್ತೋ ಆಮೇಲೆ ತಿಮ್ಮಪ್ಪನ ಸನ್ನಿಧಿ ಹತ್ರ ಆಗ್ತಾ ಆಗ್ತಾ ಅವರ ಆಯಾಸನೂ ಕಮ್ಮಿ ಆಗ್ತಾ ಹೋಗುತ್ತೆ. ತಿರುಮಲ ತಿಮ್ಮಪ್ಪನ ಸನ್ನಿಧಿಗೆ ನಾವು ಬಂದ್ಮೇಲೆ ನಮ್ಗೆ ಅನ್ಸೋದೆ ಸ್ವರ್ಗದಲ್ಲಿ ನಾವಿದ್ದೀವಿ ಅಂತ. ಬಟ್ ಸಾಕ್ಷಾತ್ ತಿಮ್ಮಪ್ಪನೇ ಇಲ್ಲಿ ಇದ್ದಾರೆ ಅಂದ್ಮೇಲೆ ಇದೇ ಅಲ್ವಾ ಸ್ವರ್ಗ. ತಿಮ್ಮಪ್ಪನ ಸನ್ನಿಧಿಗೆ ಬಂದ ತಕ್ಷಣ ಎಲ್ರು ಅಂದ್ರೆ ನಮ್ಮ ಫುಲ್ ಫ್ಯಾಮಿಲಿ ತಿರುನಾಮ ಧಾರಣೆ ಹಾಕಿಸ್ಕೊಂಡು, ನಾಮ ಹಾಕಿಸ್ಕೊಂಡಾಗ ಮನಸ್ಸಿಗೆ ಆಗೋ ಸಂತೋಷ ವ್ಯಕ್ತಪಡಿಸಕ್ಕೆ ಸಾಧ್ಯ ಇಲ್ಲ. ಅಷ್ಟು ಸಂತೋಷ ನೆಮ್ಮದಿ ಸಿಗುತ್ತೆ. ಇಲ್ಲಿ ತಿಮ್ಮಪ್ಪನ ದರ್ಶನಕ್ಕೆ ಬರೋರಿಗೆ ಎಲ್ರಿಗೂ ಒಂದು ವಿಷಯ ಹೇಳ್ತೀನಿ, ಸರಿಯಾಗಿ ಕೇಳಿಸ್ಕೊಳ್ಳಿ. ತಿಮ್ಮಪ್ಪನ ದರ್ಶನ ಮೊದಲು ಯಾರು ಮಾಡಬೇಡಿ. ಮೊದಲು ಇಲ್ಲಿ ವರಹಸ್ವಾಮಿ ದೇವಸ್ಥಾನ ಇದೆ. ಈ ವರಹಸ್ವಾಮಿ ದೇವರನ್ನು ಮೊದಲು ದರ್ಶನ ಮಾಡಿ ಆಮೇಲೆ ತಿಮ್ಮಪ್ಪನ ದರ್ಶನ ಮಾಡಿ ತುಂಬಾ ಒಳ್ಳೇದಾಗುತ್ತದೆ. ನಾವೀಗ ವರಹಸ್ವಾಮಿ ದರ್ಶನ ಮಾಡೋಕೆ ಕ್ಯೂನಲ್ಲಿ ಹೋಗ್ತಾ ಇದೀವಿ. ಇಲ್ಲಿ ತಿಮ್ಮಪ್ಪನ ದರ್ಶನನೇ ಆಗ್ಲಿ ಅಥವಾ ಬೇರೆ ದೇವರುಗಳ ದರ್ಶನನೇ ಆಗ್ಲಿ, ಕ್ಯೂನಲ್ಲಿ ಹೋಗ್ಬೇಕಾದ್ರೆ ಭಕ್ತಾದಿಗಳು ಗೋವಿಂದ ಗೋವಿಂದ ಅಂತ ಕೂಗ್ಬೇಕಾದ್ರೆ ಒಂಥರ ರೋಮಾಂಚನ ಆಗುತ್ತೆ. ಅದನ್ನ ಅನುಭವಿಸಿರೋರಿಗೆ ಮಾತ್ರ ಗೊತ್ತಾಗುತ್ತೆ ಅದರ ಅನುಭವ ಹೇಗಿರುತ್ತೆ ಅಂತ. ನಾವು ದರ್ಶನ ಎಲ್ಲ ಮುಗಿಸ್ಕೊಂಡು ಒಂದು ಫ್ಯಾಮಿಲಿ ಫೋಟೋ ತಗೊಂಡು ಅಷ್ಟರಲ್ಲಿ ಅಲ್ಲಿಗೆ ಗಜರಾಜನ ಆಗಮನ ಆಯ್ತು. ಅವ್ರನ್ನ ದರ್ಶನ ಮಾಡ್ಕೊಂಡು ಅಲ್ಲಿಂದ ನಾವು ಹೊರಟಿದ್ದೆ ವೆಂಕಟೇಶ್ವರನ ದರ್ಶನ ಮಾಡೋಕೆ. ನಮ್ಮ ಮನೆ ದೇವರು ತಿರುಪತಿ ತಿಮ್ಮಪ್ಪನ ದರ್ಶನ ಮಾಡೋದು ಇಷ್ಟೊಂದು ಈಸಿಯಾಗಿ ಇಷ್ಟೊಂದು ಚೆನ್ನಾಗಿ ದರ್ಶನ ಆಗುತ್ತೆ ಅಂತ ನಾನಂತೂ ಅನ್ಕೊಂಡಿರ್ಲಿಲ್ಲ. ಅಷ್ಟು ಚೆನ್ನಾಗಿ ದರ್ಶನ ಆಯ್ತು. ಯಾಕಂದ್ರೆ ನಾವು ಮೊದಲೇ ಟಿಕೆಟ್ ಬುಕ್ ಮಾಡ್ಕೊಂಡಿದ್ದು. ದರ್ಶನ ಎಲ್ಲ ಆದ್ಮೇಲೆ ಇಲ್ಲಿ ಬಂದು ಕಾಯಿ ಹೊಡೆದು ಪೂಜೆ ಮಾಡಿ ದೇವರನ್ನು ಏನೇನ್ ಕೇಳಬೇಕು ಇಲ್ಲೂ ಮತ್ತೆ ಒಂದ್ಸಲಿ ಕೇಳ್ಕೊಂಡು ಅಲ್ಲಿಂದ ನಾವು ಹೊರಟಿದ್ದೆ ಪ್ರಸಾದದ ಕಡೆಗೆ. ಈ ತರ ಬಸ್ಗಳನ್ನ ನೀವೆಲ್ಲೂ ನೋಡಿರಕ್ ಸಾಧ್ಯ ಇಲ್ಲ. ಯಾಕಂದ್ರೆ ಈ ತರ ಬಸ್ಗಳು ಇಲ್ಲಿ ಬಿಟ್ರೆ ಇನ್ನೆಲ್ಲೂ ಇಲ್ಲ. ಈ ಬಸ್ಗಳಲ್ಲಿ ನೀವು ಎಲ್ಲಿ ಬೇಕಾದ್ರೂ ಓಡಾಡಬಹುದು, ಎಲ್ಲಿ ಓಡಾಡಿದ್ರು ಫುಲ್ ಫ್ರೀ. ಬಟ್ ಈ ಬಸ್ಗಳು ತಿರುಮಲ ಬೆಟ್ಟ ಬಿಟ್ರೆ ಬೇರೆ ಕಡೆ ಇನ್ನೆಲ್ಲೂ ಹೋಗೋದೇ ಇಲ್ಲ. ಇದೇ ಬಸ್ಸಲ್ಲಿ ನಾವು ಪ್ರಸಾದ ಸಿಗೋ ಜಾಗಕ್ಕೆ ಬಂದು ಇಲ್ಲೂ ಕೂಡ ತುಂಬಾ ಜನ ಇದ್ರು. ಹಾಗೆ ಫಾಸ್ಟ್ ಮೂವಿಂಗ್ ಕೂಡ ಇತ್ತು. ಇಲ್ಲಿ ಪ್ರಸಾದ ಅಂದ್ರೆ ಊಟ ಕೊಡೋ ಜಾಗನೂ ಅಷ್ಟೇ ತುಂಬಾ ದೊಡ್ಡದಾಗಿದ್ದಾವೆ. ನೀವು ನೋಡೋ ತರ ಇದೊಂದೇ ರೂಮ್ ಅಲ್ಲ, ಈ ತರ ತುಂಬಾ ರೂಮ್ಗಳಿದಾವೆ. ಎಲ್ಲಾ ಕಡೆನೂ ಊಟ ಕೊಡ್ತಾನೆ ಇರ್ತಾರೆ. ಭಕ್ತಾದಿಗಳಿಗೆ ಈ ಸನ್ನಿಧಿಯಲ್ಲಿ ಊಟ ಮಾಡಿದ್ರೆ ಅದು ಅಮೃತ ಕುಡಿದಾಗ ಆಗುವಷ್ಟು ಸಂತೋಷ ಕೂಡ ಆಗುತ್ತೆ. ಅಡಿಗೆ ಅಂತೂ ಅದು ಎಷ್ಟು ಲಕ್ಷ ಜನಕ್ಕೆ ಮಾಡ್ತಾರೋ ಗೊತ್ತಿಲ್ಲ ಗುರು, ಅಷ್ಟು ಲಕ್ಷ ಜನ ಇಲ್ಲಿ ದಿನ ಊಟ ಮಾಡ್ತಾರೆ. ನಾವೆಲ್ಲ ಊಟ ಮಾಡ್ಕೊಂಡು ಆಚೆ ಬಂದು ಒಂದೊಂದು ಬಜ್ಜಿ ತಿನ್ಕೊಂಡು ನಾವು ಹೊರಟಿದ್ದೆ ಅಮ್ನೋರ್ ಟೆಂಪಲ್ ಕಡೆಗೆ. ಅಂದ್ರೆ ಎಲ್ರಿಗೂ ಭಯನೇ, ಅದರಲ್ಲೂ ನಮ್ಮ ಮನೆಯವರಿಗೆ ಸ್ವಲ್ಪ ಜಾಸ್ತಿನೇ ಭಯ. ಅದಕ್ಕೆ ಅವು ತೋರಿಸಿ ಸ್ವಲ್ಪ ಅವ್ರನ್ನು ಭಯ ಪಡಿಸ್ತು. ತಿರುಪತಿ ಶ್ರೀನಿವಾಸನ ದರ್ಶನ ಮಾಡಿದ್ಮೇಲೆ ಅವರ ಧರ್ಮಪತ್ನಿ ಶ್ರೀ ಪದ್ಮಾವತಿ ಅಮ್ಮನವ್ರನ್ನ ದರ್ಶನ ಮಾಡೋಕೆ ಬಂದು ಇಲ್ಲೂ ಅಷ್ಟೇ ಜನ ಸಾಗರನೆ ಸೇರಿತ್ತು. ತಿರುಪತಿಗೆ ಯಾವತ್ತು ಜನ ಕಮ್ಮಿ ಇದ್ದಾರೆ ಅಂತ ಕೇಳೋಕೆ ಅಂಡ್ ಹೇಳೋಕೆ ಸಾಧ್ಯನೇ ಇಲ್ಲ ಅನ್ಸುತ್ತೆ. ನಾವು ಅಮ್ಮನವ್ರನ್ನ ದರ್ಶನ ಮಾಡ್ಕೊಂಡು ಅಲ್ಲೂ ಸ್ವಲ್ಪ ಪ್ರಸಾದ ಎಲ್ಲ ತಗೊಂಡು ನಾವು ಅಲ್ಲಿ ಆರತಿ ಎಲ್ಲ ಬೆಳಗ್ಗೆ ಅಲ್ಲಿ ದೇವಸ್ಥಾನದ ಮುಂದೆ ಸ್ವಲ್ಪ ಹೊತ್ತು ಕೂತ್ಕೊಂಡು ಸ್ವಲ್ಪ ಹೊತ್ತು ಆದ್ಮೇಲೆ ಎಲ್ರು ಅಲ್ಲೇ ಫೋಟೋಸ್ ಎಲ್ಲ ತಗೊಂಡು ಅಲ್ಲೇ ದಾರಿಲಿ ಏನೇನ್ ಸಿಗುತ್ತೋ ಅದನ್ನೆಲ್ಲ ತಿನ್ಕೊಂಡು ಟೈಮ್ ಪಾಸ್ ಮಾಡ್ದು. ಇದು ನನ್ನ ಕನಸಿನ ಟ್ರಿಪ್, ಕನಸು ನನಸಾದ ಟ್ರಿಪ್. ನನ್ನ ಫುಲ್ ಫ್ಯಾಮಿಲಿ ಈ ಟ್ರಿಪ್ ನಲ್ಲಿ ಇದ್ದೀವಿ. ಫುಲ್ ಖುಷಿಯಾಗಿ ಟ್ರಿಪ್ ಎಂಜಾಯ್ ಮಾಡಿದೀವಿ. ಈ ಟೈಮ್ ನ ಈ ಡೇಟ್ ನ ನಾನು ಯಾವತ್ತೂ ಮರೆಯಲ್ಲ. ಅಷ್ಟು ಸಖತ್ತಾಗಿತ್ತು. ಅಷ್ಟೇ ತರ್ಲೆ ಕೂಡ ಇತ್ತು. ಆ ತರ್ಲೆನೂ ಕೂಡ ತುಂಬಾ ಖುಷಿ ಕೊಡ್ತಾ ಇತ್ತು. ನಾನು ಮತ್ತೆ ನಮ್ಮ ಫ್ಯಾಮಿಲಿ ಫುಲ್ ಎಲ್ರು ಈ ಟ್ರಿಪ್ ಪ್ಲಾನ್ ಮಾಡಕ್ಕೆ ಮೇನ್ ಕಾರಣ ನಮ್ಮ ಅತ್ತೆ ಮಾವರದು ಆನಿವರ್ಸರಿ ಮತ್ತು ನನ್ನ ಹೆಂಡತಿ ಬರ್ತ್ಡೇ ಇತ್ತು. ಲೈಫ್ ನಲ್ಲಿ ವರ್ಷಕ್ಕೆ ಒಂದ್ಸರಿ ಬರೋದೇ ನಮ್ ಬರ್ತ್ಡೇ. ಆ ಬರ್ತ್ಡೇ ಹೇಗಿರ್ಬೇಕಪ್ಪ ಅಂತ ಅಂದ್ರೆ ಮತ್ತೆ ಬರೋ ಬರ್ತ್ಡೇ ವರ್ಗು ಒಂದ್ ಒಳ್ಳೆ ನೆನಪಾಗಿ ಉಳಿಬೇಕು. ಅಷ್ಟು ಖುಷಿಯಾಗಿ ಅಷ್ಟು ಮನಸ್ಸಿಗೆ ನೆಮ್ಮದಿಯಾಗಿರ್ಬೇಕು. ನಮ್ ಫ್ಯಾಮಿಲಿ ಎಲ್ರೂ ಖುಷಿಯಾಗಿದ್ರೆ ನಾವು ಖುಷಿಯಾಗಿರ್ತೀವಿ ಅಲ್ವಾ, ಏನಂತೀರಾ? ಇಂಥ ದಿನ ನಮ್ಮ ಮನೆ ದೇವರನ್ನ ದರ್ಶನ ಮಾಡಿದ್ರೆ ಎಲ್ಲ ನನ್ನ ಅಪ್ಪನೇ ನೋಡ್ಕೊತಾನೆ ಅನ್ನೋದು ನನ್ನ ಭಾವನೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಇನ್ನೂ ಹೆಚ್ಚಿನ ವಿಡಿಯೋಸ್ಗಾಗಿ ತಪ್ಪದೆ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.